ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಚಂದ್ರ ಯೂಟ್ಯೂಬ್ ವ್ಲಾಗ್ಸ್. ಹೇಗಿದ್ದೀರಲ್ಲ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಫ್ಟರ್ ವೆರಿ ಲಾಂಗ್ ಗ್ಯಾಪ್, ತುಂಬಾ ತಿಂಗಳುಗಳಾಗೋಗಿದೆ ನಾನು ಯೂಟ್ಯೂಬ್ಗೆ ಅಂತ ವ್ಲಾಗ್ ಮಾಡಿಕೊಂಡು. ಸಮ್ ರೀಸನ್ಸ್ ಯಾವುದೇ ರೀತಿ ವ್ಲಾಗ್ಸ್ ಆಗಲಿ ವೀಡಿಯೋಸ್ ಆಗಲಿ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಹೇಳ್ತಾ ಹೋಗ್ತೀನಿ ಮುಂದೆ. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಎದ್ದು ಬಂದು ನೋಡಿದೆ, ವೆದರ್ ಸಿಕ್ಕಾಪಟ್ಟೆ ಚಳಿ ಮಳೆ ಬರೋ ಥರ ಇತ್ತು. ಆಲ್ಮೋಸ್ಟ್ 1.5-2 ಮಂತ್ಸಿಂದ ನಮ್ಮೂರಲ್ಲಿ ಇದೇ ಥರ ಇದೆ ವೆದರು. ಯಾವಾಗೂ ಚಳಿ ಮಳೆ ಅನ್ನೋ ಥರ. ಎದ್ದು ಬಂದು ನೋಡಿದೆ, ಇಷ್ಟೊಂದು ಮಳೆ ಬರ್ತಿದೆಯಲ್ಲ ಅಂತ ಅಂದ್ಕೊಂಡು ಪಾಪುನ ಸ್ಕೂಲಿಗೆ ಕಳಿಸ್ಬೇಕಿತ್ತು. ಫಸ್ಟ್ ಕಾಫಿ ಮಾಡ್ಕೊಂಡು ಕುಡಿಯೋಣ, ಆಮೇಲಿಂದ ಟಿಫನಿಗೆ ರೆಡಿ ಮಾಡೋಣ ಅಂತ ಹೇಳಿ ಒಂದು ಕಡೆ ರೈಸಿಗಿಟ್ಟು ಕಾಫಿ ಮಾಡ್ಕೊತಿದ್ದೀನಿ. ನಾರ್ಮಲಾಗಿ ಯೂಶ್ವಲಿ ನನ್ನ ಡೇ ಇದೇ ರೀತಿ ಸ್ಟಾರ್ಟ್ ಆಗುತ್ತೆ. ಯಾವಾಗೂ ಬೆಳಿಗ್ಗೆ ಎದ್ದು ಬಂದ ತಕ್ಷಣ ಬಿಸಿನೀರು ಕುಡಿದು ಕಾಫಿ ಮಾಡ್ಕೊಂಡು ಕುಡಿದು ಪಾಪುಗೆ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು 5:40-6 ಹಿಂಗೆಲ್ಲ ಎದ್ದಿರ್ತೀನಿ ನಾನು ಯಾವಾಗ್ಲೂ. ಪಾಪುಗೆ ಸ್ಕೂಲಿದ್ದರೆ, ಇಲ್ಲ ಅಂತಂದರೆ ಸ್ವಲ್ಪ ಲೇಟಾಗೇನೆ ಯಾವಾಗ್ಲೂ ಎದ್ದೇಳೋದು. ಹಾಗೆ ಅಷ್ಟು ಬೇಗ ಎದ್ದು ಏನಪ್ಪ ಅಂತಂದರೆ ಅದೇ ಪಾಪುಗೆ ಲಂಚ್ ಬಾಕ್ಸು ಸ್ನ್ಯಾಕ್ಸ್ ಅಂತ ರೆಡಿ ಮಾಡಬೇಕು. ಸ್ಕೂಲಿಗೆ ಜಾಯಿನ್ ಮಾಡಿಸಿದ್ದೀವಿ ಅವಳನ್ನೂ ಕೂಡ. ಅವಳದು ಏನು ಹೇಳ್ತಾರೆ, ಒಂದು ಹೊಸ ಚಾಪ್ಟರೇ ಸ್ಟಾರ್ಟ್ ಆಗೋಗಿದೆ. ಒಂದು ರೊಟೀನ್ ಆಗಿದೆ ಅವಳದು. ಡೈಲಿ ಬೇಗ ಎದ್ದೋಳು, ಸ್ಕೂಲ್ಗೆ ಹೋಗು, ಮನೆಗೆ ಬಾ, ಓದು, ಬರೀ ಇದೇ ಥರ ಆಗಿದೆ. ನನಗೂ ಅದರಲ್ಲೇ ಟೈಮ್ ಹೊಟ್ಟೋಗ್ತಿದೆ. ಹೆಂಗೆ ಏನು ಅಂತಲೇ ಗೊತ್ತಾಗ್ತಿಲ್ಲ. ಆಲ್ಮೋಸ್ಟ್ ಅವಳು ಹೋದ್ಮೇಲೆ ಫುಲ್ ಫ್ರೀಯಾಗೇ ಇರ್ತೀನಿ. ಬಟ್ ಯಾವ ಕಂಟೆಂಟ್ ಇಟ್ಕೊಂಡು ವೀಡಿಯೋಸ್ನ ಶೂಟ್ ಮಾಡಬೇಕು ಅನ್ನೋದು ಒಂದು ಕ್ಲಾರಿಟಿ ಇನ್ನೂ ಸಿಗ್ತಿಲ್ಲ. ಆ್ಯಂಡ್ ನಿಮಗೆಲ್ಲ ಯಾವ ಥರದ್ದಾದರೂ ವೀಡಿಯೋಸ್ ಬೇಕು, ಪರ್ಟಿಕ್ಯುಲರಾಗಿ ಇದೇ ಥರ ವೀಡಿಯೋಸ್ ಇರಲಿ, ಈ ಟಾಪಿಕ್ ಮೇಲೆ ವೀಡಿಯೋಸ್ ಮಾಡಿ ಅಂತ ಹೇಳೋರು ಇದ್ದರೆ, ನನ್ನ ವೀಡಿಯೋಸ್ ಇಷ್ಟ ಆಗಿ ನಿಮಗೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಯಾವ ಥರ ವೀಡಿಯೋಸ್ ಬೇಕು, ಅಪ್ಕಮಿಂಗ್ ವ್ಲಾಗ್ಸ್ ಯಾವುದಾಗಿರಬೇಕು ಅಂತ. ಖಂಡಿತ ಟ್ರೈ ಮಾಡ್ತೀನಿ. ನನ್ನ ಕೈಲಾದಷ್ಟು ಟ್ರೈ ಮಾಡಿ ಅದೇ ರೀತಿ ವೀಡಿಯೋಸ್ನ ಶೂಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕಾಫಿ ಕೂಡ ಮಾಡ್ಕೊತಿದ್ದೀನಿ, ಅಷ್ಟರಲ್ಲೇ ರೈಸ್ ಕೂಡ ಆಗೋಯಿತು. ರೈಸ್ಗೆ ಇವತ್ತು ಒಂದೊಳ್ಳೆ ರೆಸಿಪಿ ಶೂಟ್ ಮಾಡಿದ್ದೀನಿ. ಅದು ಕೂಡ ಇದೇ ವ್ಲಾಗಲ್ಲಿ ಕಂಟಿನ್ಯೂಷನ್ ಆಗಿ ಮುಂದೆ ಬರುತ್ತೆ. ಆ ರೆಸಿಪಿ ಏನು ಎತ್ತ ಅಂತೆಲ್ಲ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಕಾಫಿ ಕೂಡ ರೆಡಿ ಆಗಿದೆ. ನನಗೆ ಕಾಫಿ, ಪಾಪುಗೆ ಹಾಲು, ಅತ್ತೆ ಮಾವಂಗೆಲ್ಲ ಟೀ ಮಾಡಿ ಕೊಟ್ಟು ಆಮೇಲೆ ತಿಂಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ, ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಿಮಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಆದಷ್ಟು ವೀಡಿಯೋನ ಶೇರ್ ಮಾಡಿ ಎಲ್ರಿಗೂ. ಆ್ಯಂಡ್ ಹಾಗೇ ಕೆಲವೊಂದಷ್ಟು ಎಲ್ಲ ಏನೇನೋ ಆಗಿದೆ ಲೈಫಲ್ಲಿ, ನಾಟ್ ಬ್ಯಾಡ್ ಥಿಂಗ್ಸ್, ತುಂಬ ಕೆಟ್ಟದಾಗಿ ಏನೂ ಆಗಿಲ್ಲ. ಇಟ್ಸ್ ಓಕೆ. ನಾನು ಆರಾಮಾಗಿದ್ದೀನಿ, ನಮ್ಮ ಮನೇಲೆಲ್ಲರೂ ಆರಾಮಾಗಿದ್ದೀವಿ. ಸ್ವಲ್ಪ ನನಗೆ ಹತ್ರ ಮೇನ್ಲಿ ಹೇಳಬೇಕು ಅಂತಂದರೆ ನನ್ನ ಬ್ರದರೇ ಸ್ವಲ್ಪ ಆಚೆ ಈಚೆ ಅಮೌಂಟ್ ಇಶ್ಯೂಸು, ಏನೋ ಪ್ರಾಬ್ಲಮ್ಮು, ಯಾರಿಗೋ ದುಡ್ಡು ಕೊಟ್ಟು ಏನೋ ಅದು ಮೋಸ ಆಯಿತು, ಫ್ರಾಡ್ ಆಯಿತು, ಆ ಥರ ಕೆಲವೊಂದು ವಿಷಯಗಳೆಲ್ಲ ನಡೀತಾ ಹೋಗ್ತಾ ಇತ್ತು ಲೈಫಲ್ಲಿ. ಅದರಿಂದ ನನಗೆ ವ್ಲಾಗ್ಸ್ ಮಾಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಕೂಡ ಕಮ್ಮಿ ಆಯಿತು. ಮೇಯ್ನ್ಲಿ ನನಗೆ ಕಂಟೆಂಟ್ ಇಲ್ಲದೆ ವ್ಲಾಗ್ನ ಶೂಟ್ ಮಾಡೋದಕ್ಕೆ ನಿಜವಾಗ್ಲೂ ಆಗ್ತಿಲ್ಲ. ರೆಸಿಪಿನಾದರೂ ತೋರಿಸೋಣ ಅಂದರೆ ಏನು ಡೈಲಿ ರೆಸಿಪಿ ತೋರಿಸೋದು ಅಂತ ಅನಿಸುತ್ತೆ. ಕೆಲವೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ದೀರಾ, ಅಕ್ಕ ಏನಕ್ಕೆ ವ್ಲಾಗ್ ಮಾಡ್ತಿಲ್ಲ, ಅಟ್ಲೀಸ್ಟ್ ಒಂದು ವಾರದಲ್ಲಿ 2 ಟೈಮ್ಸ್ ಆದರೂ ವ್ಲಾಗ್ ಮಾಡಿ, ಮಿನಿ ವ್ಲಾಗ್ ಮಾಡಿ ಅಂತೆಲ್ಲ ಕೇಳ್ತಿದ್ದೀರಾ. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಅಂದ್ಕೊತೀನಿ. ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಮನಸ್ಸಿಟ್ಕೊಂಡು ಮಾಡ್ತಿರ್ತೀನಿ. ಬಟ್ ಮಧ್ಯದಲ್ಲಿ ಏನಾದರೂ ಆಗೋಗುತ್ತೆ, ಬ್ರೇಕ್ ಆಗುತ್ತೆ, ವ್ಲಾಗ್ ಮಾಡೋಕ್ಕಾಗಲ್ಲ. ಏನಕ್ಕೆ ಆಗ್ತಿದೆ, ಏನು ಎತ್ತ ಅನ್ನೋ ಕ್ಲಾರಿಟಿ ನನಗೇನೆ ಸ್ವಲ್ಪನೂ ಇಲ್ಲ. ನೋಡೋಣ, ಆದರೆ ಮಿಸ್ ಮಾಡದೆ ವ್ಲಾಗ್ಸ್ನ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಟ್ವೈಸ್ ಆ ಥರನಾದರೂ ಮಾಡೋಣ ಅಂತ ಇನ್ನು ಮುಂದೆ ಅಂದ್ಕೊತಿದ್ದೀನಿ. ನೋಡೋಣ ಹೇಗೋಗುತ್ತೆ ವ್ಲಾಗ್ಸ್ ಎಲ್ಲ ಅಂತ. ಹೀಗೆ ಸಪೋರ್ಟ್ ಮಾಡ್ತೀರಿ. ವ್ಲಾಗ್ಸ್ ನಿಮಗೆ ಇಷ್ಟ ಆಗ್ಬೋದು. ಒಂದಲ್ಲ ಅಂತ 2 ವೀಡಿಯೋಸ್ ನೋಡಿ. ಯಾಕಂದರೆ ಫಸ್ಟ್ ಟೈಮ್ ನೋಡ್ತಿರೋರು ಇರ್ತಾರೆ ವೀಡಿಯೋಸ್ನ. ಒಂದು ವೀಡಿಯೋಗೆ ಇಷ್ಟ ಆಗದೇನೂ ಇರ್ಬೋದು. ಹಾಗಾಗಿ ಒಂದು ಬಿಟ್ಟು ಇನ್ನೊಂದು ವೀಡಿಯೋ ನೋಡಿ, ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಒಂದು ಒಳ್ಳೆ ಸಿಂಪಲ್ ಟೇಸ್ಟಿಯಾಗಿ ಸಬ್ಬಕ್ಕಿ ಸೊಪ್ಪು ಮತ್ತು ಕ್ಯಾರೆಟ್ ಎಲ್ಲ ಹಾಕಿ ಚಿತ್ರಾನ್ನ ಮಾಡ್ತಿದ್ದೀನಿ. ಸಕ್ಕತ್ತಾಗಿರುತ್ತೆ. ಒಂದು ಸಲ ನೀವುಗಳು ಕೂಡ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ.
ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ನಾನು ಫಸ್ಟು ಇಲ್ಲಿ ಕಡಲೆಕಾಯಿ ಬೀಜನ ಆ್ಯಡ್ ಮಾಡ್ಕೊತೀನಿ. ಕಡಲೆಕಾಯಿ ಬೀಜ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡ್ತೀನಿ. ಕಡಲೆಕಾಯಿ ಬೀಜ ಫ್ರೈ ಆದಮೇಲಿಂದ ಅದಕ್ಕೆ ಕಡಲೆಬೇಳೆನ ಆ್ಯಡ್ ಮಾಡ್ಕೊತೀನಿ. ಕಡಲೆಬೇಳೆ ಫ್ರೈ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊತೀನಿ. ಅದನ್ನು ನೀಟಾಗಿ ಫ್ರೈ ಆಗೋಕ್ಕೆ ಬಿಡ್ತೀನಿ. ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೋಬೋದು ನಾವು. ದಪ್ಪ ಮೆಣ್ಸಿನ್ಕಾಯಿ ಬರುತ್ತಲ್ಲ ಅದನ್ನು ಒಂದು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸ್ ಇನ್ನೂ ಚೆನ್ನಾಗಿ ಬರುತ್ತೆ. ಕ್ಯಾಪ್ಸಿಕಮ್ ಇರಲಿಲ್ಲ, ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಗ ಕುಕ್ ಆಗುತ್ತೆ ಅಂತ ಹೇಳಿ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಕುಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಕುಕ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಫುಡ್ ಅಂತ ವಿಷಯಕ್ಕೆ ಬಂದರೆ ಯಾವುದೇ ಅಡುಗೆ ಆದ್ರೂ ನಾವು ಇಷ್ಟಪಟ್ಟು ಮಾಡಿದಾಗ್ಲೇ ಅದು ಟೇಸ್ಟು ಚೆನ್ನಾಗಿ ಬರೋದು ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಅದನ್ನು ಹಾಕಬೇಕಿತ್ತು, ಇದನ್ನು ಆ್ಯಡ್ ಮಾಡಬೇಕಿತ್ತು, ಅದು ಮಿಸ್ ಆಯಿತು, ಇದು ಮಿಸ್ ಆಯಿತು ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ನಿಜವಾಗ್ಲೂ ಅದೇನೂ ವರ್ಕೌಟ್ ಆಗೋಲ್ಲ. ನಾವು ಇಷ್ಟಪಟ್ಟು ಎಷ್ಟು ಟೇಸ್ಟಿಯಾಗಿ ಮಾಡ್ಕೊತೀವಿ ಆವಾಗೇ ಫುಡ್ಡು ಚೆನ್ನಾಗಿ ಬರೋದು. ಆ್ಯಂಡ್ ಇಲ್ಲಿ ಸಬ್ಬಕ್ಕಿ ಸೊಪ್ಪು, ಕ್ಯಾರೆಟ್ ಆ್ಯಡ್ ಮಾಡಿ ಅರ್ಶಿನದ ಪುಡಿನೂ ಆ್ಯಡ್ ಮಾಡಿದ್ದೀನಿ. ಫೈನಲಿ ಚಿತ್ರಾನ್ನ ರೆಡಿನೇ ಆಗೋಯಿತು. ಟೇಸ್ಟ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು. ಚಿತ್ರಾನ್ನ ಎಲ್ಲ ಆದಮೇಲೆ ಪಾಪು ರೆಡಿಯಾಗಿದ್ಲು ಸ್ಕೂಲ್ಗೆ ಹೋಗೋಕ್ಕೆ. ಅವಳಿಗೂ ಕೂಡ ನಾನಿಲ್ಲಿ ತಿಂಡಿ ತಿನ್ನಿಸಿ ಕಳಿಸೋ ಅಷ್ಟರಲ್ಲಿ ಒಂದು 9 ಗಂಟೆ ಆಗಿತ್ತು. ಅವಳನ್ನು ಕಳಿಸಿ ನಾನು ಮನೇಲಿ ಕೆಲಸ ಇರುತ್ತಲ್ವ, ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ನಾನು ಫ್ರೆಶ್ ಅಪ್ ಆಗಿ ಅತ್ತೆ ಮಾವಂಗೆಲ್ಲ ತಿಂಡಿ ಕೊಟ್ಟು ದೇವ್ರ ಪಾತ್ರೆ ಎಲ್ಲ ತೊಳಿಬೇಕಿತ್ತು. ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ನಾನು ತಿಂಡಿ ತಿನ್ನೋ ಅಷ್ಟರಲ್ಲಿ ಕಂಪ್ಲೀಟ್ ಮಧ್ಯಾಹ್ನನೇ ಆಗೋಗ್ಬಿಟ್ಟಿರುತ್ತೆ. ಗುರುವಾರ ಮತ್ತು ಶನಿವಾರ ಆ ಥರ ಅದು 2 ವಾರನ ಕಂಪಲ್ಸರಿ ಮಾಡ್ತಿರ್ತೀನಿ. ಡೈಲಿ ದೇವ್ರಿಗೆ ದೀಪ ಹಚ್ಚೋದು ಅದೆಲ್ಲ ಇರುತ್ತೆ, ಬಟ್ ಏನು ತಿಂದೆ ದೇವ್ರಿಗೆ ಪೂಜೆ ಮಾಡೋ ಅಂಥದ್ದು ಇದು 2 ವಾರ ನಾನು. ಹಾಗಾಗಿ ಆವತ್ತಿನ ದಿನ ಲೇಟ್ ಆಗುತ್ತೆ. ಕ್ಯಾಮ್ರಾ ಪ್ಲೇಸ್ಮೆಂಟ್ ಮಾಡೋಕ್ಕೆ ನಾನು ಇನ್ನೂ ಸ್ಟ್ಯಾಂಡು ಕೂಡ ತೊಗೊಂಡಿಲ್ಲ. ನಿಜ ಹೇಳಬೇಕು ಅಂದರೆ ಸ್ಟ್ಯಾಂಡು ಇಲ್ಲ ನನ್ನ ಹತ್ರ. ಟ್ರೈಪೋಡ್ ಅಂತ ಹೇಳ್ತೀವಲ್ಲ ಅದು. ಎಲ್ಲಿ ಬೇಕು ಅಲ್ಲಿ ಕ್ಯಾಮ್ರಾನ ಫಿಕ್ಸ್ ಮಾಡಿರ್ತೀನಿ, ಫೋನ್ ತಗೋಗಿಡ್ತೀನಿ. ಯಾವ ಜಾಗಕ್ಕೆ ಪ್ಲೇಸ್ಮೆಂಟ್ ಚೆನ್ನಾಗಿ ಬರುತ್ತೆ ಅಲ್ಲಿ ಇಟ್ಬಿಡು ಬಂದು ವೀಡಿಯೋ ಮಾಡು, ಆ ಥರ ಆಗಿದೆ. ನೋಡೋಣ ಅಪ್ಕಮಿಂಗ್ಸ್. ನಿಮ್ಮ ಸಪೋರ್ಟ್ಸ್ ಇದೇ ಥರ ಇದ್ದರೆ ಖಂಡಿತ ನಾನು ಪ್ರೊಫೆಷ್ನಲ್ ಆಗಿ ವೀಡಿಯೋಸ್ನ ಶೂಟ್ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ. ಅದು ಒಂದಿನ ಆಗಲಿ. ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ಬೋದು. ಅದು ಬಿಟ್ಟರೆ ಇನ್ನೇನಿದೆ. ಮಳೆ ಇದ್ದಿದ್ದರಿಂದ ಜಾಸ್ತಿ ಒದೆ ಇಟ್ಕೊಂಡು ಮನೆಯೆಲ್ಲ ಒರೆಸಿ ಬಿಟ್ಟರೆ ಬೇಗ ಅದು ಡ್ರೈ ಆಗೋಲ್ಲ ಅಂತ ಹೇಳಿ ನಾನು 2 ಸಲ 3 ಸಲ ಒರೆಸಿ ಕ್ಲೀನ್ ಮಾಡ್ತೀನಿ. ದೇವ್ರ ಪೂಜೆ ಮಾಡಾಯಿತು, ನೋಡ್ತಿರ್ಬೋದು. ದೇವರು ಪ್ರಸಾದ ಕೂಡ ಕೊಟ್ಬಿಟ್ರು. ತುಂಬಾ ಖುಷಿಯಾಗೋಯ್ತು ನನಗಂತೂ. ಅದು ಕ್ಲಿಪ್ಪಿಂಗ್ ಉಲ್ಟಾ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ.